ಏನು ಗೊತ್ತಾ, ಒಂದು ವಿಷಯ ಹೇಳಕ್ಕೆ ಬಂದೆ ಇವತ್ತು. ಅರ್ಜೆಂಟ್ ಮಾಡಿಬಿಡಿಯಪ್ಪ, ನನಗೆ ಗೊತ್ತು ನೀವು ಅರ್ಜೆಂಟ್ ಮನುಷ್ಯ ಅಂತ ನನಗೆ ಗೊತ್ತು. ಅರ್ಜೆಂಟ್ ಮಾಡಿಬಿಡಿ, ಹೇಳ್ತಾ ಇದ್ದೀನಿ ಕೇಳಿ. ಮೊನ್ನೆ ಪುತ್ತೂರಲ್ಲಿ ಒಂದು ಮದುವೆ ಇತ್ತಲ್ವಾ, ಅದೇ ಒಕ್ಕಲಿಗರ ಸಭಾಭವನ ಹಾಲಲ್ಲಿ ಮದುವೆ ಇತ್ತು. ಹೋಗಿದ್ದೆ. ಅಲ್ಲಿಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದು, ಅವಳು ಬೆಂಗಳೂರಿನಲ್ಲಿರೋದು. ಅಲ್ಲಿಂದ ಅವಳು ಕೂಡ ಬಂದಿದ್ದು. ಅಯ್ಯೋ ಗ್ರಾಚಾರ, ನನಗೇನೋ ಗ್ರಾಚಾರ ಒಕ್ಕರಿಸಿದೆ ಅಂತ ಅಂದ್ಕೊಂಡಿದ್ದೆ ಆ ದಿವಸ. ಹಿಂದ್ಗಡೆ ಮುಂದ್ಗಡೆ, ಆ ಕಡೆ ಹೋದರೆ ಈ ಕಡೆ ಹೋದರೆ, ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ, ಎಲ್ಲೋದ್ರೂ ಇವಳೇ. ಏನು ಹೇಳೋದು ಗೊತ್ತಾ, ಬೆಂಗಳೂರಿಗೆ ಬಂದರೆ ನಮ್ಮನೆಗೆ ಬಾ, ಬೆಂಗಳೂರಿಗೆ ಬಂದರೆ ನಮ್ಮನೆಗೆ ಬಾ, ಅದನ್ನೇ ಹೇಳೋದು. ಆಯಿತು ಸ್ವಲ್ಪ ಅಯ್ಯೋ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅಲ್ಲಿಗೋದ್ರೆ ಹಿಂದ್ಗಡೆ ನೋಡಿದರೆ ಅವಳೇ. ಬೆಂಗಳೂರಿಗೆ ಬಂದರೆ ನಮ್ಮನೆಗೆ ಬಾ, ಅದನ್ನೇ ಹೇಳೋದು. ಲಾಸ್ಟಿಗೆ ಅಕ್ಷತೆ ಹಾಕಕ್ಕೆ ಹೋದರೆ ಅಲ್ಲೂ ಹಿಂದ್ಗಡೆ ಅವಳೇ. ಬೆಂಗಳೂರಿಗೆ ಬಂದರೆ ನಮ್ಮನೆಗೆ ಬರಬೇಕು, ಅದನ್ನೇ ಹೇಳೋದು. ಆಯ್ತಮ್ಮ, ಬೆಂಗಳೂರಿಗೆ ಬಂದರೆ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂದೆ. ಅಲ್ಲಿಂದ ಕಾಲ್ಕಿತ್ತೆ. ಶನಿ ಶನಿ ಅಂತ ಒಂದು ನಿಮಿಷ ರೀ, ಅರ್ಜೆಂಟ್ ಮಾಡಿಬಿಡಿ, ಹೇಳ್ತಾ ಇದ್ದೀನಲ್ವಾ ಕೇಳಿ. ಶನಿ ಶನಿ ಅಂತ ಏನಾಯ್ತು ಗೊತ್ತಾ, ನನಗೆ ಬೆಂಗಳೂರಿಗೆ ಹೋಗೋ ಅವಕಾಶ ಸಿಕ್ತು. ಒಂದು ಗೃಹ ಪ್ರವೇಶ ಇತ್ತು. ಬೆಂಗಳೂರಿಗೆ ಹೋದೆ. ಗೃಹ ಪ್ರವೇಶ ದಿವಸ ಫೋನ್ ಮಾಡಿದೆ ಅವಳಿಗೆ. ನಾನು ಅಷ್ಟು ಸಲ ಹೇಳಿದ್ಲಲ್ವಾ, ಒಂದು ಸಲ ಹೋಗ್ತೀನಿ ಅಂತ ಫೋನ್ ಮಾಡಿದೆ. ಗ್ರಾಚಾರಕ್ಕೆ ಫೋನೇ ತೆಗಿತಾ ಇಲ್ಲ. ಒಂದು ಸಲ ಮಾಡಿದೆ, 2 ಸಲ ಮಾಡಿದೆ, 3 ಸಲ ಮಾಡಿದೆ, ನಾಟ್ ರೀಚೇಬಲ್. ಆಸೆನೇ ಬಿಟ್ಟೆ, ಫೋನ್ ಮತ್ತೆ ಮಾಡೇ ಇಲ್ಲ. ಆಮೇಲೆ ಏನಾಯ್ತು ಗೊತ್ತಾ, ಒಂದು ಹಾಫ್ ಆನ್ ಅವರ್ ಬಿಟ್ಟು ಅವಳೇ ಫೋನ್ ಮಾಡಿದ್ಲು. ಏನು ಅಂತ ಗೊತ್ತಾ, ನನ್ನ ಗ್ರಾಚಾರನೋ ಅವಳ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅವಳು ಪುತ್ತೂರಿಗೆ ಬಂದಿದ್ಲು. ಒಕ್ಕಲಿಗರ ಸಭಾಭವನದಲ್ಲಿ ಒಂದು ಮದುವೆ ಇತ್ತಂತೆ. ನಾನು ಬೆಂಗಳೂರು, ಅವಳು ಪುತ್ತೂರು. ಅವಳು ಒಕ್ಕಲಿಗರ ಸಭಾಭವನದಲ್ಲಿ ಇದ್ಲು. ಕಮೆಂಟ್ ಮಾಡಿ ಸ್ನೇಹಿತರೆ, ಇದು ಯಾರ ಅದೃಷ್ಟನೋ ದುರಾದೃಷ್ಟನೋ ಅಥವಾ ಅವಳ ಲಕ್ಕೋ ನನ್ನ ಲಕ್ಕೋ ಏನೋ ಗೊತ್ತಿಲ್ಲ. ಕಮೆಂಟ್ ಮಾಡ್ತೀರಲ್ಲ.